ಈಗ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆಗೆ ಮೈತ್ರಿ ಮಹಾಯುದ್ಧ ಶುರು ಆಗ್ತಾ ಇದೆ. ಮಹಾಗಠಬಂಧನ್ ವರ್ಸಸ್ ಎನ್ಡಿಎ ಮೈತ್ರಿಕೂಟದ ಮಧ್ಯೆ ಫೈಟ್ ಆರಂಭ. ಮೋದಿ ವಿರೋಧಿಗಳು ಮತ್ತು ಮೋದಿ ದೋಸ್ತಿಗಳ ಹೋರಾಟ. ಲೋಕಸಭೆ ಎಲೆಕ್ಷನ್ ಗೆಲ್ಲೋಕೆ ಬಿಜೆಪಿಯಿಂದ ಹೊಸ ಅಸ್ತ್ರ. ಇವತ್ತು 2 ಇಂಟ್ರೆಸ್ಟಿಂಗ್ ಮೀಟಿಂಗ್ಗಳು ಇಡೀ ದೇಶದ ಗಮನ ಸೆಳೀತಾ ಇದೆ. ಒಂದು, ಮೋದಿ ವಿರೋಧದ ಮಹಾಗಠಬಂಧನ್. ನಾವೆಲ್ಲರೂ ಒಂದಾಗಿ ಸೇರಬೇಕು, ಒಂದೇ ರೀತಿಯ ಪ್ಲಾನ್ ಮಾಡಿಕೊಳ್ಬೇಕು, ಈ ಮೂಲಕ ಮತ್ತೊಂದು ಸಲ ಮೋದಿ ಅಧಿಕಾರಕ್ಕೆ ಬರದಂತೆ ತಡಿಬೇಕು ಅನ್ನೋ ಉದ್ದೇಶದಿಂದ ಮಹಾಗಠಬಂಧನ್ ಬೆಂಗಳೂರಿನಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ಮಾಡುತ್ತೆ. ಆದರೆ ಮತ್ತೊಂದು ಕಡೆ ಮೋದಿ ನೇತೃತ್ವದ ಎನ್ಡಿಎ ಮಿತ್ರ ಪಕ್ಷಗಳ ಸಭೆ ಇವತ್ತು ನಡೆಯುತ್ತೆ. ಹ್ಯಾಟ್ರಿಕ್ ಜಯಕ್ಕೆ ರಣತಂತ್ರ ಹೆಣೆಯಲಾಗ್ತಾ ಇದೆ. ಬಿಜೆಪಿ ನೇತೃತ್ವದ ಸಭೆಯಲ್ಲಿ 38 ಪಕ್ಷದ ಮುಖಂಡರು ಭಾಗಿಯಾಗ್ತಾರೆ. ಎನ್ಡಿಎ ಕೂಟದಿಂದ ಹೊರ ನಡೆದಿದ್ದ ಪಕ್ಷಗಳ ಮನವೊಲಿಕೆಗೆ ಬಿಜೆಪಿ ಮುಂದಾಗಿದೆ. ಇನ್ನು ಮತ್ತೊಂದು ಕಡೆ ಎನ್ಡಿಎ ಕೂಟದಲ್ಲಿ ಗುರುತಿಸಿಕೊಳ್ಳದ ಪಕ್ಷಗಳಿಗೂ ಗಾಳ. ವಿಪಕ್ಷಗಳ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಪ್ರತಿತಂತ್ರ ಹೆಣಿತಾ ಇದೆ. 2024ರ ಲೋಕಸಭೆ ಗೆಲುವಿಗಾಗಿ ಈಗಿನಿಂದಲೇ ಬಿಜೆಪಿ ತಯಾರಿ ನಡೆಸ್ತಾ ಇದೆ. ಎನ್ಡಿಎ ಮೈತ್ರಿಕೂಟದಲ್ಲಿ 38 ಪಕ್ಷಗಳು ಭಾಗಿಯಾಗುತ್ತವೆ ಅನ್ನೋ ನಿರೀಕ್ಷೆ ಇದೆ. ಯಾವ ಯಾವ ಪಕ್ಷಗಳು ಇದರಲ್ಲಿ ಭಾಗಿಯಾಗೋ ನಿರೀಕ್ಷೆ ಇದೆ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ ಜೊತೆಗೆ ಯಾವ ಯಾವ ಮೈತ್ರಿ ಪಕ್ಷಗಳು ಭಾಗಿಯಾಗುತ್ತವೆ, ಹೊಸ ಪಕ್ಷಗಳಿಗೆ ಯಾವ ರೀತಿ ಗಾಳ ಹಾಕಲಾಗ್ತಾ ಇದೆ, ಅವುಗಳ ಬಲ ಏನು, ಎಷ್ಟೆಷ್ಟು ಸ್ಥಾನವನ್ನ ಅವು ಪಡೆದುಕೊಂಡಿವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಎಲ್ಜೆಪಿ 6 ಸ್ಥಾನ ಪಡ್ಕೊಂಡಿದೆ ಬಿಹಾರದಲ್ಲಿ. ಬಿಜೆಪಿ ಈಗಾಗಲೇ 301 ಸ್ಥಾನ ಪಡ್ಕೊಂಡಿದೆ. ಶಿವಸೇನೆ, ಮಹಾರಾಷ್ಟ್ರದಿಂದ ಶಿವಸೇನೆ, ಇನ್ನು ಉತ್ತರ ಪ್ರದೇಶದ ಅಪ್ನಾದಳ್ 2 ಸ್ಥಾನ ಪಡ್ಕೊಂಡಿದೆ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ 1 ಸ್ಥಾನ ಪಡ್ಕೊಂಡಿದೆ. ಅದು ಈ ಸಭೆಯಲ್ಲಿ ಭಾಗಿಯಾಗೋ ನಿರೀಕ್ಷೆ. ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಜಿತ್ ಪವಾರ್ ಅವರು ಇತ್ತೀಚೆಗಷ್ಟೇ ಎನ್ಸಿಪಿಯಿಂದ ಹೊರಬಂದ್ರು, ಅವರು ಭಾಗಿಯಾಗ್ತಾರೆ. ನಾಗಾಲ್ಯಾಂಡ್ನಿಂದ ಎನ್ಡಿಪಿಪಿ 1 ಸ್ಥಾನ ಪಡ್ಕೊಂಡಿದೆ. ಆ ಪಕ್ಷ ಇವತ್ತಿನ ಸಭೆಯಲ್ಲಿ ಭಾಗಿಯಾಗುತ್ತೆ. 38 ಪಕ್ಷಗಳ ನಾಯಕರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಒಟ್ಟು 38 ಪಕ್ಷಗಳಲ್ಲಿ ಯಾವ ಯಾವ ಪಕ್ಷಗಳು, ಯಾವ ಯಾವ ರಾಜ್ಯ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಎಸ್ಕೆಎಂ ಸಿಕ್ಕಿಂನಿಂದ 1 ಸ್ಥಾನ ಪಡೆದಿತ್ತು. ಎಜೆಎಸ್ಯು ಜಾರ್ಖಂಡ್ನ 1 ಸ್ಥಾನ ಪಡೆದಿದೆ ಪಕ್ಷ. ನಾಗಾಲ್ಯಾಂಡ್ ಪೀಪಲ್ ಫ್ರಂಟ್ ಇವತ್ತಿನ ಸಭೆಯಲ್ಲಿ ಭಾಗಿಯಾಗುತ್ತೆ. ಮಿಜೋ ನ್ಯಾಷನಲ್ ಫ್ರಂಟ್ ಮಿಜೋರಾಂನಿಂದ ಭಾಗಿಯಾಗ್ತಾ ಇರುವಂತಹ ಪಕ್ಷ. 38 ಪಕ್ಷಗಳು, 16 ನಿರೀಕ್ಷೆಗಳು. ಹೊಸ ಪಕ್ಷ, ಯಾವ ಯಾವ ಹೊಸ ಪಕ್ಷಗಳು ಇದರಲ್ಲಿ ಭಾಗಿಯಾಗುತ್ತವೆ ಅನ್ನೋ ನಿರೀಕ್ಷೆ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋಣ. ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಇವತ್ತು ಇಡೀ ದೇಶದ ಗಮನ ಸೆಳೀತಾ ಇರೋದು 2 ಪಕ್ಷಗಳು, 2 ಸಭೆಗಳು. ಒಂದು, ಶತಾಯಗತಾಯ ಮೋದಿಯನ್ನ ಮಣಿಸಬೇಕು, ಅಧಿಕಾರ ಕಿತ್ಕೊಳ್ಬೇಕು ಅಂತ ಮಹಾಗಠಬಂಧನ್ ರೆಡಿ ಆಗಿದೆ. ನಿನ್ನೆ ಇಡೀ ಬೆಂಗಳೂರಿನಲ್ಲಿ ಮಿಂಚು ಹರಿಸಿದ್ವು ಪಕ್ಷಗಳು. ಪಕ್ಷದ ನಾಯಕರು ಬಂದ್ರು, ರೆಡಿ ಆಗಿದ್ದಾರೆ. ರಾತ್ರಿ ಔತಣಕೂಟ ನಡೆಯಿತು. ಮತ್ತೊಂದು ಕಡೆ ಎನ್ಡಿಎ ತನ್ನ ಮಿತ್ರ ಪಕ್ಷಗಳನ್ನ ಗಟ್ಟಿ ಮಾಡ್ಕೊಳ್ಳೋದು ಒಂದು, ಜೊತೆಗೆ ಯಾವ ಯಾವ ಪಕ್ಷಗಳನ್ನ ಸೆಳ್ಕೋಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ಲಾನ್ ಹಾಕೊಂಡಿದೆ. ಹಾಗಾದ್ರೆ ಮೊದಲಿಗೆ ನಾವು ಎನ್ಡಿಎ ಪ್ಲಾನ್ ಏನಿದೆ, ಎನ್ಡಿಎ ಇವತ್ತಿನ ಸಭೆ ಎಷ್ಟು ಮುಖ್ಯ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. 38 ಪಕ್ಷಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗುತ್ತವೆ ಅನ್ನೋ ನಿರೀಕ್ಷೆ ಇದೆ. ಸೊ ಇವತ್ತಿನ ಎನ್ಡಿಎ ಸಭೆ ಯಾವ ರೀತಿ ದೇಶದ ಗಮನ ಸೆಳೆದಿದೆ?
ಭಾವನ ನೋಡಿ, 84ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ಕಾಂಗ್ರೆಸ್ಗೆ ಬಹುಮತ ಬಂದದ್ದು ಬಿಟ್ಟರೆ ನಂತರದ ಯಾವುದೇ ಚುನಾವಣೆಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ. ಸಮ್ಮಿಶ್ರ ಸರ್ಕಾರದ ಯುಗ 89ರಿಂದಲೇ ಆರಂಭ ಆಗಿತ್ತು. ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗೋದ್ರೊಂದಿಗೆ ಅದು 2014ರವರೆಗೂ ಕೂಡ ಒಂದು ಸಮ್ಮಿಶ್ರ ಸರ್ಕಾರದ ಯುಗ ಭಾರತದಲ್ಲಿ ಚಾಲ್ತಿಯಲ್ಲಿತ್ತು. ಸರಿಸುಮಾರು 25 ವರ್ಷಗಳವರೆಗೆ ಒಂದು ಸಲ BJP ನೇತೃತ್ವದ ಪ್ರಾದೇಶಿಕ ಪಕ್ಷಗಳು, ಇನ್ನೊಂದು ಸಲ 10 ವರ್ಷ ಕಾಂಗ್ರೆಸ್ ನೇತೃತ್ವದ ಪ್ರಾದೇಶಿಕ ಪಕ್ಷಗಳು, ಕೆಲವೊಂದು ಸಲ ಪ್ರಾದೇಶಿಕ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷಗಳ ಬೆಂಬಲ, ಆ ರೀತಿಯ ಒಂದು ಪ್ರಯೋಗಗಳು ಭಾರತದಲ್ಲಿ ಚಾಲ್ತಿ ಇದ್ವು. ಆದರೆ 84ರ ನಂತರ ಯಾವುದಾದ್ರೂ ಪಕ್ಷಕ್ಕೆ ಬಹುಮತ ಬಂದಿದ್ದರೆ ಅದು 2014 ಮತ್ತು 19ರಲ್ಲಿ ನರೇಂದ್ರ ಮೋದಿ ನೇತೃತ್ವದ BJP ಮತ್ತು NDAಗೆ. ನೀವು NDAಗೆ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ BJP ಸ್ವಂತ ಶಕ್ತಿಯ ಮೇಲೆ ಕೇಂದ್ರದಲ್ಲಿ 2 ಬಾರಿ ಅಧಿಕಾರ ಹಿಡಿದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಈಗೊಂದು BJPಗೆ ಅನಿಸ್ತಾ ಇದೆ, BJP ಕೂಡ ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ತಲುಪಿದೆ. ಹೀಗಾಗತ್ತೆ ಅನೇಕ ಬಾರಿ ಜನಪ್ರಿಯತೆಯಲ್ಲಿ ಎಲ್ಲ ಮಾನದಂಡಗಳನ್ನು ಮೀರಿ ಇವತ್ತು BJP ಬಹುದೊಡ್ಡದಾಗಿ ದೇಶದಲ್ಲಿ ಬೆಳೆದಿದೆ. ಆದರೆ ಇದಕ್ಕಿಂತ ಮೀರಿ ಬೆಳಿಲಿಕ್ಕೆ ಅವಕಾಶಗಳಿಲ್ಲ, ಇದಕ್ಕಿಂತ ಮೀರಿ ಬೆಳಿಲಿಕ್ಕೆ ಹೊಸದಾಗಿರ್ತಕ್ಕಂಥ ಗ್ರೌಂಡ್ಗಳಿಲ್ಲ. ಆ ಕಾರಣದಿಂದ BJP ಹೊಸ ಮಿತ್ರರನ್ನು ಮತ್ತೆ ಹುಡುಕ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದು ರೀತಿ 9 ವರ್ಷಗಳ ಕಾಲ ನಾವು BJPಯ ಮನಸ್ಥಿತಿಯನ್ನು ನೋಡ್ತಾ ಇದ್ವಿ. BJP ಎಲ್ಲೆಲ್ಲಿ ಜೂನಿಯರ್ ಪಾರ್ಟ್ನರ್ ಆಗಿತ್ತೋ ಅಲ್ಲೆಲ್ಲ ಈಗ ಸೀನಿಯರ್ ಪಾರ್ಟ್ನರ್ ಆಗಿದೆ. BJP ಹಳೆಯ ಮಿತ್ರರ ಜೊತೆ ಸಂಬಂಧವನ್ನು ಕಡಿದುಕೊಂಡಿತ್ತು. ಅಕಾಲಿದಳ ಇರ್ಬೋದು, ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇರಬಹುದು, ನಿತೀಶ್ ಕುಮಾರ್ ಜೊತೆಗೂ ಕೂಡ BJPಯ ಸಂಬಂಧಗಳೇನು ಬಿಹಾರದಲ್ಲಿ ಚೆನ್ನಾಗಿರಲಿಲ್ಲ. ಅಸ್ಸಾಂ ಗಣ ಪರಿಷತ್ನ ಜೂನಿಯರ್ ಪಾರ್ಟ್ನರ್ ಆಗಿತ್ತು. ಅಸ್ಸಾಂ ಗಣ ಪರಿಷತ್ ಈಗ BJPಯ ಜೂನಿಯರ್ ಪಾರ್ಟ್ನರ್ ಆಗಿದೆ. ಚಂದ್ರಬಾಬು ನಾಯ್ಡು ಜೊತೆಗಿದ್ದರು, ಈಗ ಚಂದ್ರಬಾಬು ನಾಯ್ಡು ಜೊತೆಗಿಲ್ಲ. ಆಗಾಗ ಸದನದಲ್ಲಿ ಬೇಕಾದಾಗ ಚಂದ್ರಶೇಖರ್ ರಾವ್, ಜಗನ್ ರೆಡ್ಡಿ, ಕೆಲವೊಂದು ಸಲ ಉದ್ಧವ್ ಠಾಕ್ರೆ ಕೂಡ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಹೀಗೆ ನಾನಾ ಪ್ರಾದೇಶಿಕ ಪಕ್ಷಗಳನ್ನು ಪಾರ್ಲಿಮೆಂಟ್ರಿ ಸ್ಟ್ರಾಟಜಿಗೆ ಅನುಗುಣವಾಗಿ BJP ಸಂಪರ್ಕಿಸುತ್ತೆ, ಅವರು ಬೆಂಬಲವನ್ನು ನೀಡ್ತಾರೆ. ನಂತರ BJPಯ ಏಕಚಕ್ರಾಧಿಪತ್ಯ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಕಳೆದ 9 ವರ್ಷಗಳಲ್ಲಿ ನಡೆದಿತ್ತು. ಆದರೆ ಈಗ BJPಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ, ನಮಗೂ ಕೂಡ ಮಿತ್ರರು ಬೇಕು. ಯಾಕಂದರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಮಹಾಗಠಬಂಧನ್ನ ಪೊಲಿಟಿಕಲ್ ಸ್ಟ್ರಾಟಜಿ. BJP ವಿರುದ್ಧ ನಾವು ಸಿಂಗಲ್ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತಕ್ಕಂಥದ್ದನ್ನು ಮಹಾಗಠಬಂಧನ್ ಹೊರಟಾಗ BJPಗೆ ಅನಿಸಿರ್ತಕ್ಕಂಥದ್ದು ನಮಗೂ ಕೂಡ ಪ್ಲಸ್ ಮಾಡಬಲ್ಲ, ಅಂದರೆ BJPಯ ಕೋರ್ ವೋಟ್ ಬ್ಯಾಂಕ್ನ ಜೊತೆಗೆ ಶಾಮೀಲಾಗಬಲ್ಲ, ಅಟ್ಯಾಚ್ ಆಗಬಲ್ಲ ಕೆಲ ಸಣ್ಣ ಪಕ್ಷಗಳು ಬೇಕು ಅಂತಕ್ಕಂಥದ್ದು. ತುಂಬ ದೊಡ್ಡ ಪಕ್ಷಗಳು BJPಯ ಜೊತೆಗಿಲ್ಲ. ಆ ಕಾರಣದಿಂದ ನಾವು ನೋಡಿದ್ವಿ, ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಮತ್ತು NCP ಜೊತೆ ಮೈತ್ರಿ ಮಾಡಿಕೊಂಡಾಗ ಏಕನಾಥ್ ಶಿಂದೆ ಅವರನ್ನು ಒಡೆದು ತಂದು BJP ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿತು. ಶರದ್ ಪವಾರರ ಪಕ್ಷವನ್ನು ಹೊಡಿತು. ಈಗ ಅಜಿತ್ ದಾದಾ ಪವಾರ್ ಕೂಡ NDAದಲ್ಲಿ ಶಾಮೀಲಾಗಲಿದ್ದಾರೆ. ಇವತ್ತಿನ ಪ್ರಮುಖ ಸಭೆಯಲ್ಲಿ ಕೂಡ ಅಜಿತ್ ದಾದಾ ಪವಾರ್ ಭಾಗವಹಿಸಲಿದ್ದಾರೆ. ಉಳಿದಂತೆ ದೊಡ್ಡ ದೊಡ್ಡ ಪಕ್ಷಗಳು BJPಯ ಜೊತೆಗಿಲ್ಲ. 38 ನಂಬರ್ಸ್ ಇದ್ದರೂ ಕೂಡ ಅವೆಲ್ಲವೂ ಸ್ಮಾಲರ್ ಪಾರ್ಟೀಸ್. ಹಿಂದೆ NDAದಲ್ಲಿ ದೊಡ್ಡ ದೊಡ್ಡ ಪಕ್ಷಗಳಿರ್ತಾ ಇದ್ವು. ಈಗ AIADMK ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿಲ್ಲ, ಅದು ವಿರೋಧ ಪಕ್ಷದಲ್ಲಿದೆ. ಆದರೆ NDA ಜೊತೆಗೆ BJP ಜೊತೆಗೆ ಬರ್ತಾ ಇದೆ. ಜಾರ್ಖಂಡ್ನಲ್ಲಿ ಆಜ್ಸು ಏನು ಅಧಿಕಾರದಲ್ಲಿಲ್ಲ, ಅಲ್ಲಿ JMM ಅಧಿಕಾರದಲ್ಲಿದೆ. ಆಜ್ಸು ಇವತ್ತು NDA ಜೊತೆಗೆ ಬರ್ತಾ ಇದೆ. ಬಿಹಾರದಲ್ಲಿ JDU ಮತ್ತು ಲಾಲು ಯಾದವ್ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಸಣ್ಣ ಪಕ್ಷಗಳು ಜಿತಿನ್ ರಾಮ್ ಮಾಂಝಿ, ಉಪೇಂದ್ರ ಕುಶ್ವಾಹ, ಮುಖೇಶ್ ಸೈನಿ, ಆ ತರಹದ ನಾಯಕರು, ಈಗ ಚಿರಾಗ್ ಪಾಸ್ವಾನ್ ನಿನ್ನೆ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ರು. ಆ ಥರದ ಅತ್ಯಂತ ಸಣ್ಣ ಪಕ್ಷಗಳು, ನೀವು ಅವರನ್ನು ಸಣ್ಣ ಪಕ್ಷಗಳಂತ ಕರಿತಿರೋ, ಸಣ್ಣ ಜಾತಿಯನ್ನು ಪ್ರತಿನಿಧಿಸುವ ಪಕ್ಷಗಳು ಅಂತ ಕರಿತಿರೋ, ಇವೆಲ್ಲವನ್ನು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಅಂಥ ಸಣ್ಣ ಪಕ್ಷಗಳನ್ನು BJP ತನ್ನ ತೆಕ್ಕೆಗೆ ಎಳೆದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೊಂದು ರೀತಿ ಮಹಾಭಾರತದ ಯುದ್ಧವನ್ನು ನೆನಪಿಸುತ್ತೆ. ನಾನು ಯಾರು ಪಾಂಡವರು ಯಾರು ಕೌರವರು ಅನ್ನುವ ಚರ್ಚೆಗೆ ಹೋಗೋಲ್ಲ. ಆದರೆ ನೀವು ಐದರ್ ಅಲ್ಲಿರಬೇಕು ಅಥವಾ ಇಲ್ಲಿರಬೇಕು ಅನ್ನುವ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಕೂಡ ಯೋಚನೆ ಮಾಡ್ತಾ ಇವೆ. ಯಾಕಂದರೆ
ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನ ಮಹಾಗಠಬಂಧನ್ ಸಿಂಗಲ್ ಕ್ಯಾಂಡಿಡೇಟ್ ಹಾಕೋದಾದ್ರೆ ಬಿಜೆಪಿ ಜೊತೆಗಾದ್ರೂ ಇರಬೇಕು ಅಥವಾ ವಿರುದ್ಧವಾದ್ರೂ ಇರಬೇಕು, ಇಲ್ಲಾಂದ್ರೆ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ರಿಲೆವೆನ್ಸ್ ಅನ್ನ ಕಳೆದುಕೊಳ್ಬೇಕಾಗತ್ತೆ. ಆ ಕಾರಣದಿಂದ ಈಗ ಪವನ್ ಕಲ್ಯಾಣ್ ಜನಸೇನಾ ಪವನ್ ಕಲ್ಯಾಣ್ರನ್ನ ಬಿಜೆಪಿ NDA ತಕ್ಕೆ ಎಳೆದುಕೊಂಡು ಬಂದಿದೆ. ಅಕಾಲಿ ದಳ ವಾಪಸ್ NDAಗೆ ಬರುವ ಒಂದು ನಿರ್ಧಾರವನ್ನು ಮಾಡಿದೆ. ಪ್ರಮುಖವಾಗಿರ್ತಕ್ಕಂಥ ಕಾರಣ ಪಂಜಾಬಿನ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಬದಲಾಗ್ತಾ ಇದೆ. ಅಲ್ಲಿ ಆಮ್ ಆದ್ಮಿ ಪಾರ್ಟಿ ದಿನದಿಂದ ದಿನಕ್ಕೆ ಸರ್ಕಾರ ಬಂದ ಮೇಲೆ ಇನ್ನಷ್ಟು ಹೆಚ್ಚು ಮಜಬೂತ್ ಆಗ್ತಾ ಇದೆ. ಹೀಗಾಗಿ ಅಕಾಲಿ ದಳಕ್ಕೂ ಕೂಡ ಪ್ಲಸ್ ಬೇಕು. BJPಯ 6-7% ವೋಟ್ ತೆಗೆದುಕೊಂಡ್ರೆ ಅಕಾಲಿ ದಳಕ್ಕೂ ಕೂಡ ಪ್ಲಸ್ ಆಗತ್ತೆ. ಪವನ್ ಕಲ್ಯಾಣ್ರ ಜೊತೆಗೆ ಈಗ ತೆಲಂಗಾಣದಲ್ಲಿ ಇಟಾ ರಾಜೇಂದ್ರರನ್ನು BJP ಸೆಳೆದುಕೊಂಡು ಬಂತು. ಅಸ್ಸಾಂನಲ್ಲಿ ಅಸ್ಸಾಂ ಗಣ ಪರಿಷತ್ನ ಸಣ್ಣ ಘಟಕ ಏನಿದೆ ಅದನ್ನು BJP ತನ್ನ ಜೊತೆ ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈಶಾನ್ಯದ ರಾಜ್ಯಗಳಲ್ಲಿ ಹೇಮಂತ್ ಬಿಸ್ವಾ ಸರ್ಮಾ ಬಹುತೇಕ ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರದಲ್ಲಿ BJPಯದ್ದೇ ಸರ್ಕಾರ ಇದೆ. ಮಿಜೋ ನ್ಯಾಷನಲ್ ಫ್ರಂಟ್, ನಾಗಾ ಪಾರ್ಟಿ ಎಲ್ಲವುಗಳನ್ನು ಜೊತೆಗೆ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ನನಗನ್ಸುತ್ತೆ ಭಾವನಾ, BJP ಸಣ್ಣ ಪಕ್ಷಗಳನ್ನು ಈಗ ಅಪ್ನಾದಲ್ ಬಹುತೇಕವಾಗಿ ಪಟೇಲ್ ಕುರ್ಬಿ ಮತಗಳನ್ನು ಉತ್ತರ ಪ್ರದೇಶದಲ್ಲಿ ಸೆಳೆದುಕೊಳ್ತಕ್ಕಂಥ ಒಂದು ಪಕ್ಷ. OP ರಾಜ್ಭರ್ ಸಮುದಾಯದ ಮತಗಳನ್ನು ಸೆಳೆದುಕೊಳ್ತಕ್ಕಂಥ ಪಕ್ಷ. ಮುಖೇಶ್ ಸೈನಿ ಮೀನುಗಾರರು ನಿಷಾದ್ರನ್ನ ಜೊತೆಗೆ ಸೆಳೆದುಕೊಳ್ತಕ್ಕಂಥ ಒಂದು ಪಕ್ಷ. ಈ ರೀತಿ ಸಣ್ಣ ಜಾತೀಯ ಪಕ್ಷಗಳನ್ನು ಜೊತೆಗೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ BJPಗೂ ಅನಿಸ್ತಾ ಇದೆ 2024ರ ಚುನಾವಣೆಯಲ್ಲಿ ವಿಪಕ್ಷಗಳು ಒಗ್ಗಟ್ಟು ಪ್ರದರ್ಶಿಸಿದರೆ ನಮಗೂ ಕೂಡ ಸಣ್ಣ ಮಿತ್ರರು ಬೇಕು. ಸಣ್ಣ ಪ್ರಮಾಣದಲ್ಲಿ ವೋಟ್ಗಳನ್ನು ತರ್ತಕ್ಕಂಥವ್ರು, ಜಾತಿಯ ಮತಗಳನ್ನು ಸೆಳೆಯದು BJP NDAಗೆ ತರಬಲ್ಲಂಥ ಕೆಲ ನಾಯಕರು BJPಗೆ ಬೇಕು ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಬಹು ವರ್ಷಗಳ ನಂತರ ಅನಿಸುತ್ತೆ NDA ಸಭೆ ಯಾವಾಗ ನಡೆದಿದ್ದು ಅಂತಕ್ಕಂಥದ್ರ ಬಗ್ಗೆ. ಈಗ ಅಂದರೆ 2019ಕ್ಕಿಂತ ಮುಂಚೆ ಯಾವಾಗಲೂ NDA ಸಭೆ ನಡೆದಿತ್ತು. ತದನಂತರ NDAದ ಸಭೆ ನಡೆದಿಲ್ಲ. ಪಾರ್ಲಿಮೆಂಟ್ರಿ ಸ್ಟ್ರಾಟಜಿಗೋಸ್ಕರ ಸಭೆ ನಡೆಸ್ತಕ್ಕಂಥದ್ದು ಬೇರೆ, ಆದರೆ ಚುನಾವಣಾ ಸ್ಟ್ರಾಟಜಿಗೆ ಸಭೆ NDAದ್ದು ಕೂಡ ನಡೆದಿಲ್ಲ. ನರೇಂದ್ರ ಮೋದಿ ಮತ್ತೆ NDAಯನ್ನು ಸ್ವಲ್ಪ ಮಟ್ಟಿಗೆ ಫೋರ್ ಫ್ರಂಟ್ಗೆ ತರಲಿಕ್ಕೆ ಹೊರಟಿದ್ದಾರೆ. ಟೈಮಿಂಗ್ ನೋಡಿ ಭಾವನಾ, ಟೈಮಿಂಗ್ ನೋಡಿ. ಯಾವತ್ತೂ ವಿಪಕ್ಷಗಳ ಮಹಾಗಠಬಂಧನ್ ಸಭೆ ಬೆಂಗಳೂರಿನಲ್ಲಿ ನಿಗದಿಯಾಗಿದೆಯೋ ಅದೇ ದಿನ NDA ಸಭೆ ಕೂಡ ನಿಗದಿಯಾಗಿದೆ. ಈ ಕಡೆ ಮಹಾಗಠಬಂಧನ್ ಸಭೆ ಮುಗಿಯುತ್ತೆ, ಅಲ್ಲಿ 5 ಗಂಟೆಗೆ ದಿಲ್ಲಿಯ ಅಶೋಕ ಹೋಟೆಲ್ನಲ್ಲಿ NDAದ ಸಭೆ ಶುರುವಾಗತ್ತೆ. ಅಂದರೆ ಸೇರಿಗೆ ಸವ್ವಾ ಸೇರು ಅಂತಾರಲ್ಲ, ಆ ರೀತಿ ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ ಅಂತ ಅನಿಸುತ್ತೆ. NDA ಮೈತ್ರಿಯ ಸಭೆ ನಡೆಯುತ್ತೆ. ಹಾಗಾದ್ರೆ ಏನೇನು ಪ್ಲಾನ್ ಈ ಬಾರಿ NDAಯಿಂದ ಇರುತ್ತೆ ಅನ್ನೋದು ಪ್ರಶ್ನೆ. ಈ ಬಾರಿಯ 2024ರ ಚುನಾವಣೆಯ ಪ್ಲಾನ್ ಏನಾಗಿರುತ್ತೆ? BJPಯ ಕಡೆಯಿಂದ ಮಿತ್ರ ಪಕ್ಷಗಳನ್ನ ಮತ್ತಷ್ಟು ಬಲಪಡಿಸ್ಕೊಳ್ತಾ ಇದೆ ನಿಜ, ಮತ್ತಷ್ಟು ಮಿತ್ರ ಪಕ್ಷಗಳನ್ನ ಸೇರ್ಪಡೆ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ ನಿಜ. ಆದರೆ ಈ ಬಾರಿಯ ಎಲೆಕ್ಷನ್ NDA ಕಡೆಯಿಂದ ಯಾವ ರೀತಿ ಎದುರಿಸಲಾಗುತ್ತೆ ಅನ್ನೋದು ಪ್ರಶ್ನೆ. ಪ್ರಶಾಂತ್, ಮಹಾಗಠಬಂಧನ್ ಈಗಾಗಲೇ ಚರ್ಚೆ ನಡೆಸಿದ ರೀತಿಯಲ್ಲಿ ಎಲ್ಲರೂ ಸಮ್ಮತಿಸಿದ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಿ ಆ ಚುನಾವಣೆಯನ್ನ BJP ವಿರುದ್ಧ ಎದುರಿಸೋದು ಅಂತ. ಆದರೆ BJPಯ ಪ್ಲಾನ್ ಆಫ್ ಆಕ್ಷನ್ ಏನಿದೆ? 2024ರ ಚುನಾವಣೆ ಮಿತ್ರ ಪಕ್ಷಗಳ ಜೊತೆ ನಡೆಸಬೇಕು ಅನ್ನೋದನ್ನ ಈಗಾಗಲೇ ನಿರ್ಧಾರ ಮಾಡಿದೆ. ಪ್ಲಾನ್ ಏನಾಗಿದೆ NDAದು? ಭಾವನಾ, ಎಷ್ಟೇ ಮೈತ್ರಿಕೂಟಗಳನ್ನು ನಡೆಸಿದ್ರು ಕೂಡ ಮಹಾಗಠಬಂಧನ್ ಇರಲಿ NDA ಇರಲಿ, ಪ್ಲಾನ್ ಆಫ್ ಆಕ್ಷನ್ ಎರಡೂ ರಾಷ್ಟ್ರೀಯ ಪಕ್ಷಗಳದ್ದು ಒಂದೇ. ಪ್ರಾದೇಶಿಕ ಪಕ್ಷಗಳನ್ನು ಇಟ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ತಮ್ಮ ಪಕ್ಷದ ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕ. ಈಗ ಮಹಾಗಠಬಂಧನ್ ಯಾಕೆ ರೂಪುಗೊಳ್ತಾ ಇದೆ? ಮಹಾಗಠಬಂಧನ್ನಲ್ಲಿ ಎಷ್ಟು ಪ್ರಾದೇಶಿಕ ಪಕ್ಷಗಳು ಗಟ್ಟಿಯಾಗಿವೆಯೋ ಆ ರಾಜ್ಯದಲ್ಲಿ ಕಾಂಗ್ರೆಸ್ಗೊಂದಿಷ್ಟು ಫುಟ್ ಹೋಲ್ಡ್ ಸಿಗುತ್ತೆ. ಆ ಕಾರಣದಿಂದ ಮಹಾಗಠಬಂಧನ್ ರೂಪುಗೊಳ್ತಾ ಇದೆ. ಅದೇ ರೀತಿಯಲ್ಲಿ ಈಗ NDAದ ಸ್ವರೂಪವನ್ನು ಗಮನಿಸಿದ್ರೆ BJPಗೆ ಶತಾಯಗತಾಯ ಗೊತ್ತಿದೆ, ಇದೇ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಒಂದು ಮ್ಯಾನ್ಯೂರಿಂಗ್ ಸ್ಪೇಸ್ ಸಿಗಬೇಕಾದ್ರೆ BJP ಶುಡ್ ಕ್ರಾಸ್ 273. ನಿಮ್ಗೆ ಯಾವುದೇ ಸಂದರ್ಭದಲ್ಲೂ ಕೂಡ
ಬಿಜೆಪಿಗೆ ಏಕಾಂಗಿಯಾಗಿ ಬಹುಮತ ಬರಲಿಲ್ಲ ಅದರಲ್ಲಿ ಈ ರೀತಿ ಈಗ 370 ರಾಮ ಮಂದಿರ ಇರ್ಬೋದು, ಏಕರೂಪ ನಾಗರಿಕ ಸಂಹಿತೆಯ ಪ್ರಶ್ನೆಗಳಿರ್ಬೋದು, ಬೇಕಾದಷ್ಟು ಪಾಲಿಸಿ ಡಿಸಿಷನ್ಸ್ಗಳಿರ್ಬೋದು, ಇದನ್ನ ತೆಗೆದುಕೊಳ್ಳಿಕ್ಕಾಗಲ್ಲ. ಆ ಕಾರಣದಿಂದ ಬಿಜೆಪಿಗೆ ಅನಿಸ್ತಾ ಇದೆ ನಾವು ಬಹುಮತವನ್ನು ಪಡೆಯಲೇಬೇಕು. ಆದರೆ ಏಕಾಂಗಿಯಾಗಿ ಹೋದರೆ ಮಹಾಗಠಬಂಧನ್ ಒಂದು ರೀತಿಯಲ್ಲಿ ಗೋಲ್ಬಂದಿ ಏನಾಗ್ತಾ ಇದೆ ವಿಪಕ್ಷಗಳದ್ದು, ಅದರ ಎದುರುಗಡೆ ನಿಲ್ಲಬೇಕಾದ್ರೆ ಸಣ್ಣ ಸಣ್ಣ ಪಕ್ಷಗಳು ಬೇಕು. ದೊಡ್ಡ ಪಕ್ಷಗಳೊಂದಿಗೆ ಅಲಯನ್ಸ್ಗೆ ಬಿಜೆಪಿ ತಯಾರಿಲ್ಲ. ಯಾಕಂದ್ರೆ ನೋಡಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇಸ್ ಎ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ. ಮಮತಾ ಬ್ಯಾನರ್ಜಿಯನ್ನ ಜೊತೆಗೆ ತೆಗೆದುಕೊಂಡು ಬರ್ತಕ್ಕಂಥ ಪ್ರಶ್ನೆಯೇ ಬರಲ್ಲ. ನವೀನ್ ಪಟ್ನಾಯಕ್ ಒಡಿಸ್ಸಾದಲ್ಲಿ ಬಿಜೆಪಿ ಇಸ್ ಎ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ. ನವೀನ್ ಪಟ್ನಾಯಕ್ರನ್ನ NDA ತೆಗೆದುಕೊಂಡು ಬರೋದ್ರಲ್ಲಿ ಅರ್ಥವೇ ಉಳಿಯಲ್ಲ. ಅದೇ ರೀತಿ ಈಗ ನಿಮಗೆ ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಜೊತೆ ಬಿಜೆಪಿಯ ನೇರ ಹಣಾಹಣಿ ಇದೆ. ಮಹಾರಾಷ್ಟ್ರದಲ್ಲಿ ನೇರ ಹಣಾಹಣಿ ಇಲ್ಲ, ಒಂದು ಚತುಷ್ಕೋನ ಸ್ಪರ್ಧೆ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಶಿವಸೇನೆಯನ್ನು ಬಿಜೆಪಿ ಹೊಡಿತು, ಶರದ್ ಪವಾರ್ ಪಕ್ಷವನ್ನು ಕೂಡ ಬಿಜೆಪಿ ಹೊಡಿತು. ಬಿಹಾರದಲ್ಲಿ ಈಗ JDU ಬಿಜೆಪಿಯನ್ನು ಬಿಟ್ಟು ಹೋಗಿದೆ. ಲಾಲು ಪ್ರಸಾದ್ ಯಾದವ್ ಇಸ್ ಅ ಪ್ರಿನ್ಸಿಪಲ್ ಅಪೋಸಿಷನ್ ಟು ಬಿಜೆಪಿ. ಆ ಕಾರಣದಿಂದ ಲಾಲು, ನಿತೀಶ್, ಕಾಂಗ್ರೆಸ್ ಒಟ್ಟಿಗೆ ಬಂದಾಗ ಒಂದು ಜಾತೀಯ ಸಮೀಕರಣಗಳು ಹೇಗಾಗ್ತಾವೋ ಅದಕ್ಕೆ ಪರ್ಯಾಯವಾಗಿ ನೋಡಿ, ಬಿಹಾರದಲ್ಲಿ ಜಾತೀಯ ಸಮೀಕರಣಗಳೇನಿವೆ, ಬ್ರಾಹ್ಮಣ್, ಬನಿಯಾ, ಭೂಮಿಹಾರ್ ಮತ್ತು ರಜಪೂತ್, ಠಾಕೂರ್ ಓಟ್ಗಳು ಬಿಜೆಪಿ ಜೊತೆಗಿರ್ತವೆ. ಸೋಕಾಲ್ಡ್ ಅಪ್ಪರ್ ಕಾಸ್ಟ್ ಏನಿದೆ ಅದು ಬಿಜೆಪಿ ಜೊತೆಗಿರ್ತವೆ. ಯಾದವ್, ಮುಸ್ಲಿಂ, ಕುರ್ಮಿ ವೋಟ್ಗಳು ಮಹಾಗಠಬಂಧನ್ ಜೊತೆಗಿರ್ತವೆ ನಿತೀಶ್ ಕುಮಾರ್ ಮತ್ತು ಲಾಲು ಕಾರಣದಿಂದ. ಉಳಿದವರು ಯಾರು? ಮಹಾದಲಿತರು, ಪಾಸ್ವಾನ್ಗಳು ಮತ್ತು ಅತಿ ಹಿಂದುಳಿದವರು, ಕುಶ್ವಾ ತರಹದ, ನಿಷಾದ್ ತರಹದ ಸಮುದಾಯಗಳು. ಅವುಗಳನ್ನು ಯಾರು ಜೊತೆಗೆ ತೆಗೆದುಕೊಳ್ತಾರೋ ಅವರು ಬಿಹಾರದಲ್ಲಿ ಚುನಾವಣೆಯನ್ನು ಗೆಲ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಆ ಕಾರಣದಿಂದ ಸಣ್ಣ ಸಣ್ಣ ಜಾತೀಯ ಪಕ್ಷಗಳನ್ನು, ಈಗ ಜಿತೇನ್ ರಾಮ್ ಮಾಂಝಿಯನ್ನು ಎಳೆದುಕೊಂಡು ಬರೋ ಪ್ರಮುಖ ಕಾರಣ ಮಹಾದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಆ ಕಾರಣದಿಂದ ಸಣ್ಣ ಸಣ್ಣ ಜಾತಿಗಳನ್ನು ಬಿಜೆಪಿ ಎಳಿತಾ ಇದೆ. ಈಗ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಬಹುತೇಕ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಎದುರಿಸ್ತಾ ಇದ್ದಾರೆ. ಮಾಯಾವತಿ ಜೊತೆಗೆ ನೇರವಾಗಿರ್ತಕ್ಕಂಥ ಟ್ರಕ್ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿಲ್ಲ. ಯಾಕಂದ್ರೆ ಬಿಜೆಪಿಗೆ ಅನಿಸ್ತಾ ಇದೆ ಮಾಯಾವತಿ ಎಷ್ಟು ವೀಕ್ ಆಗ್ತಾರೋ ದಲಿತ ಮತಗಳು ಯಾದವರನ್ನ ಎದುರು ಹಾಕೊಳ್ಳಿಕ್ಕೆ ಅವು ಬಿಜೆಪಿ ತೆಕ್ಕೆಗೆ ಬರ್ತವೆ ಅಂತಕ್ಕಂಥದ್ದು. ಆ ಕಾರಣದಿಂದ NDAದಲ್ಲಿ OP ರಾಜ್ಭರ್ ರನ್ನ ತೆಗೆದುಕೊಂಡು ಬರುವ ಪ್ರಯತ್ನ ಮಾಡಲಾಗ್ತಾ ಇದೆ. ಅನುಪ್ರಿಯಾ ಪಟೇಲ್ ಇದ್ದಾರೆ, ಅಪ್ನಾದಲ್ ಬಿಜೆಪಿ ಜೊತೆಗೆ ನಿಶ್ಚಿತವಾಗಿ ಬರುತ್ತೆ. ಮುಖೇಶ್ ಸಾನಿ ಗೋರಖ್ಪುರ್ ಭಾಗದಲ್ಲಿ ನಿಷಾದ್ ಮತಗಳನ್ನು ಸೆಳೀಲಿಕ್ಕೆ ಮುಖೇಶ್ ಸಾನಿ VIP ಪಕ್ಷ ಸಹಾಯ ಮಾಡುತ್ತೆ. ಆ ಕಾರಣದಿಂದ ಬಿಜೆಪಿಗೆ ಅನಿಸ್ತಾ ಇದೆ ಸಣ್ಣ ಸಣ್ಣ ಪಕ್ಷಗಳು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತರಹದ, ಚಿರಾಗ್ ಪಾಸ್ವಾನ್ ತರಹದ ಪಕ್ಷಗಳನ್ನು ಜೊತೆಗೆ ಸೆಳೆದುಕೊಂಡು ಅಲ್ಲಿ ಸೀಟ್ ಹಂಚಿಕೆ ಈಸಿ ಆಗತ್ತೆ. ದೊಡ್ಡ ಪಕ್ಷಗಳೊಂದಿಗೆ ಈಗ ಬಿಜೆಪಿ ಸೀಟ್ ಹಂಚಿಕೆ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿಯ ಸ್ಪೇಸ್ ಈಲ್ಡ್ ಆಗುತ್ತೆ. ಅದನ್ನ ಮಾಡುವ ಎಫೋರ್ಡಬಿಲಿಟಿ ಬಿಜೆಪಿ ಬಳಿ ಇಲ್ಲ. ಸಣ್ಣ ಸಣ್ಣ ಪಕ್ಷಗಳನ್ನ ತಂದು ಸೀಟ್ ಹಂಚಿಕೆ ಮಾಡುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ರೈಟ್. ಮೋದಿ ವಿರುದ್ಧ ವಿಪಕ್ಷಗಳಿಂದ ಮಹಾಗಠಬಂಧನ್ ಅಸ್ತ್ರ. ವಿಪಕ್ಷಗಳ ಎರಡನೇ ಮೀಟಿಂಗ್ ರಾಜ್ಯ ರಾಜಧಾನಿಯಲ್ಲಿ. ಬೆಂಗಳೂರಲ್ಲಿ 26 ಪಕ್ಷಗಳ ನಾಯಕರು ಬಂದಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಮಹಾಮೈತ್ರಿಯ ಎರಡನೇ ದಿನದ ಕಾರ್ಯತಂತ್ರ. 26 ಪಕ್ಷ, 80 ಮುಖಂಡರು ಕಾಂಗ್ರೆಸ್ ನೇತೃತ್ವದಲ್ಲಿ ನಡೀತಾ ಇದೆ ಮಹಾಗಠಬಂಧನ್ ಸಭೆ. ಜೂನ್ 23ನೇ ತಾರೀಕು ಪಾಟ್ನಾದಲ್ಲಿ ನಿತೀಶ್ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಬೆಂಗಳೂರಿನಲ್ಲಿ ವಿಪಕ್ಷಗಳ ಗೇಮ್ ಚೇಂಜರ್ ಮೀಟಿಂಗ್. ಮಹಾಮೈತ್ರಿ ಬಗ್ಗೆ ಇವತ್ತು ಮಹತ್ವದ ನಿರ್ಣಯಗಳು ಘೋಷಣೆಯಾಗೋ ಸಾಧ್ಯತೆ ಇದೆ. 26 ಪಕ್ಷಗಳ ಮೈತ್ರಿಕೂಟಕ್ಕೆ ಹೊಸ ಹೆಸರು ನಾಮಕರಣ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ನಲ್ಲಿ ಮಹಾಗಠಬಂಧನ್ ಮೀಟಿಂಗ್ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಾಯಕರು ಚರ್ಚೆ ಮಾಡೋರಿದ್ದಾರೆ. ಬಿಜೆಪಿ ಮೋದಿಯನ್ನ ಮಣಿಸೋ ಉದ್ದೇಶವೇ ಈ ವಿಪಕ್ಷಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿರೋದಕ್ಕೆ ಕಾರಣ. ಹಾಗಾದ್ರೆ ಇವತ್ತಿನ ಚರ್ಚೆಗಳು ಏನೇನಾಗಿರುತ್ತವೆ ಅನ್ನೋದು ಕುತೂಹಲ. ಪ್ರಶಾಂತ್, ಇವತ್ತಿನ ಮಹಾಗಠಬಂಧನ್ ಸಭೆಯಲ್ಲಿ ಏನೆಲ್ಲ ಪ್ರಮುಖ ವಿಷಯಗಳು ಚರ್ಚೆಯಾಗುತ್ತವೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮೊದಲನೇದು ಈಗಾಗಲೇ ಚರ್ಚೆ ನಡೆದಿತ್ತು, ಆದರೆ ಎರಡನೇ ಚರ್ಚೆಯಲ್ಲಿ
ಯಾವೆಲ್ಲ ವಿಷಯಗಳು ಒಂದು ಹಂತಕ್ಕೆ ಬರುತ್ತವೆ, ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆಯಾಗುತ್ತವೆ ಅನ್ನೋ ನಿರೀಕ್ಷೆ ಇದೆ? ಭವನ ನೋಡಿ, ಪಾಟ್ನಾದಲ್ಲಿ ಮೊದಲ ಸಭೆ ಏನು ಜೂನ್ 23ಕ್ಕೆ ನಡೆದಿತ್ತು. ಆ ಸಭೆಯಲ್ಲಿ ಒಂದು ತಾತ್ವಿಕವಾಗಿ ಇನ್ ಪ್ರಿನ್ಸಿಪಲ್ ಒಪ್ಪಿಗೆಯನ್ನು ಎಲ್ಲ ಪಕ್ಷಗಳು ಕೊಟ್ಟಿದ್ವು. ನರೇಂದ್ರ ಮೋದಿ ವಿರುದ್ಧ ನಾವು ಸಿಂಗಲ್ ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ರೆಡಿ ಅಂತಕ್ಕಂಥದ್ದು. ಆದರೆ ಹೇಗೆ, ಯಾವಾಗ ಮಾಡಬೇಕು, ಯಾರ ಮಾತುಕತೆ ನಡೆಸಬೇಕು, ಅದರ ಬಗ್ಗೆ ಯಾವುದೇ ಚರ್ಚೆ ನಡೆದಿರಲಿಲ್ಲ. ಮುಂದಿನ ಸಭೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯೋಜಿಸ್ತಾರೆ ಅಂತಕ್ಕಂಥ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು ಶಿಮ್ಲಾದಲ್ಲಿ. ಆದರೆ ಕರ್ನಾಟಕದಲ್ಲಿ ಈಗಷ್ಟೇ ಚುನಾವಣೆಗಳ ಭರ್ಜರಿ ಫಲಿತಾಂಶದ ನಂತರ ಕಾಂಗ್ರೆಸ್ ಗೆದ್ದಿದೆ. ಹೀಗಾಗಿ ಕರ್ನಾಟಕದಲ್ಲಿ ಸಭೆ ನಡೆಸುವುದು ಸೂಕ್ತ ಅನ್ನುವ ತೀರ್ಮಾನಕ್ಕೆ ಬಂದ ನಂತರ ಇವತ್ತು ಕರ್ನಾಟಕದಲ್ಲಿ ಆ ಒಂದು ಮಹಾಗಠಬಂಧನ್ ಸಭೆ ನಡೀತಾ ಇದೆ. ಪ್ರಮುಖವಾಗಿ ಇವತ್ತು ಒಂದು ಚರ್ಚೆ ಒಂದು ಹಂತಕ್ಕೆ ಮುಂದಕ್ಕೆ ಹೋಗುತ್ತೆ ಅಂತ ಅನಿಸುತ್ತೆ. ಯಾವ ರೀತಿ ಮೈತ್ರಿಯ ಮಾತುಕತೆಯನ್ನು ನಡೆಸಬೇಕು. ಸಿಂಗಲ್ ಕ್ಯಾಂಡಿಡೇಟ್ ಹಾಕೋದಾದರೆ ಮಮತಾ ಬ್ಯಾನರ್ಜಿ ಜೊತೆ ಕಾಂಗ್ರೆಸ್ ಹೇಗೆ ಮಾತುಕತೆ ನಡೆಸಬೇಕು, CPM ಜೊತೆಗಿರುತ್ತಾ, ಈ ಬಗ್ಗೆ ಇವತ್ತು ನಿಶ್ಚಿತವಾಗಿ ಚರ್ಚೆ ಆಗುತ್ತೆ. ಕೇರಳದಲ್ಲಿ ಈಗ ಕಾಂಗ್ರೆಸ್ ಮತ್ತು CPMಗಳೇ ಆಮ್ನೆ ಸಾಮ್ನೆ ಇರುವಾಗ ಅಲ್ಲಿ ಏನು LDF UDF ನಡುವೆ ಮೈತ್ರಿಯ ಪ್ರಶ್ನೆ ಬರೋಲ್ಲ. ಹೀಗಾಗಿ ಅದನ್ನು ಫ್ರೆಂಡ್ಲಿ ಫೈಟ್ ರೂಪದಲ್ಲಿ ನಡೆಸಬೇಕಾ, ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಬೇಕು. ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ, ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಈಗ ದಿಲ್ಲಿ ಪಂಜಾಬ್ನ ಜೊತೆಯಲ್ಲಿ ಅರವಿಂದ್ ಕೇಜ್ರಿವಾಲ್ರ ಶಾಸಕರು ಗುಜರಾತ್ನಲ್ಲೂ ಕೂಡ ಇದ್ದಾರೆ. 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಎದುರುಗಡೆ ಇರುತ್ತೆ. ಅಲ್ಲಿ ಮೈತ್ರಿ ಹೇಗೆ ನಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಮುಂದಿನ ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢದಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧಿಸುತ್ತಾ, ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡುತ್ತಾ, ಅಥವಾ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ಒಂದಾಗಿದ್ದೀವಿ ಆದರೆ ನಾವೇನು ಸೀಟ್ ಹಂಚಿಕೆ ಮಾಡಿಕೊಳ್ಳಲ್ಲ ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ, ಅದು ಕೂಡ ಇವತ್ತಿನ ಮಹಾಗಠಬಂಧನ್ ಸಭೆಯ ನಂತರ ಒಂದಿಷ್ಟು ಅಂಶಗಳು ಸ್ಪಷ್ಟವಾಗಲಿವೆ. ನೋಡಿ ಭವನ, ಮಹಾಗಠಬಂಧನ್ ಬಳಿ ಒಂದು ನ್ಯಾಷನಲ್ ನರೇಟಿವ್ ಇಲ್ಲ, ಅಥವಾ ನ್ಯಾಷನಲ್ ನರೇಟಿವ್ನ ಜೊತೆಗೆ ಒಂದು ರಾಷ್ಟ್ರೀಯ ನಾಯಕತ್ವ, ವೋಟುಗಳನ್ನು ಸೆಳೆಯಬಲ್ಲ ರಾಷ್ಟ್ರೀಯ ನಾಯಕತ್ವ ಇಲ್ಲ. ಅದು ಒಂದು ರೀತಿ ರಾಜ್ಯಗಳ ಎಗ್ರಿಗೇಟ್ನ ರೂಪದಲ್ಲಿ ಮಹಾಗಠಬಂಧನ್ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಪಕ್ಕದಲ್ಲಿ ಸ್ಟಾಲಿನ್ ಇದ್ದಾರೆ, ಬಿಹಾರದಲ್ಲಿ ನಿತೀಶ್ ಲಾಲು ಇದ್ದಾರೆ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಇದ್ದಾರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಅವರು ಒಟ್ಟಿಗೆ ಬಂದಾಕ್ಷಣ ಆ ರಾಜ್ಯಗಳಲ್ಲೇನು ಅವ್ರ ಸೀಟ್ಗಳಲ್ಲಿ ಅಥವಾ ವೋಟ್ಗಳಲ್ಲಿ ಜಾಸ್ತಿ ಕಡಿಮೆ ಆಗಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಚಲನ ಆಗೋದು ಬೇರೆ. ಆದರೆ ಮಹಾಗಠಬಂಧನ್ ಯಶಸ್ವಿ ಆಗಬೇಕಾದ್ರೆ ಒಂದು ನ್ಯಾಷನಲ್ ನರೇಟಿವ್ ಬೇಕು, ಒಂದು ನ್ಯಾಷನಲ್ ಲೀಡರ್ಶಿಪ್ ಬೇಕು. ಈಗ ನರೇಂದ್ರ ಮೋದಿಗೆ ಕರ್ನಾಟಕದಲ್ಲೂ ನರೇಂದ್ರ ಮೋದಿ ಕಾರಣದಿಂದ ವೋಟ್ ಹಾಕೋರಿದ್ದಾರೆ, ಬಿಹಾರದಲ್ಲೂ ಇದ್ದಾರೆ, ತ್ರಿಪುರಾದಲ್ಲೂ ಇದ್ದಾರೆ, ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದ್ದಾರೆ. ಇದು ಬಿಜೆಪಿಗೆ ಇರ್ತಕ್ಕಂಥ ಸ್ಟ್ರೆಂತ್. ರೈಟ್. ಮಹಾಗಠಬಂಧನ್ನ ಸ್ಟ್ರೆಂತ್ ಅಂದರೆ ರಾಜ್ಯಗಳ ಎಗ್ರಿಗೇಟ್ ಇದೆ, ಆದರೆ ವೋಟ್ ಟ್ರಾನ್ಸ್ಫರ್ ಕೆಪಾಸಿಟಿ ಇಲ್ಲ. ನಿತೀಶ್ ಕುಮಾರ್ನ ನೋಡಿಕೊಂಡು ಕರ್ನಾಟಕದಲ್ಲಿ ಯಾರೂ ವೋಟ್ ಹಾಕೋಲ್ಲ, ಲಾಲು ಅವರನ್ನ ನೋಡ್ಕೊಂಡು ಕರ್ನಾಟಕದಲ್ಲಿ ಯಾರೂ ವೋಟ್ ಹಾಕೋಲ್ಲ. ಆ ನರೇಟಿವನ್ನು ಬಿಲ್ಡಪ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಮಹಾಗಠಬಂಧನ್ನ ದೊಡ್ಡ ಪ್ರಶ್ನೆ. 2 ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ, ರಾಹುಲ್ ಗಾಂಧಿ ನೇತೃತ್ವ ಸ್ಟಾರ್ಟ್ ಆಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಈಗ ನಿತೀಶ್ ಕುಮಾರ್ ನಾಯಕತ್ವ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗಿದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರನ್ನು ಎದುರು ಹಾಕ್ಕೊಳ್ಳಿಕ್ಕೆ, ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಯಾವ ಫೇಸನ್ನು ಮಹಾಗಠಬಂಧನ್ ಮುಂದೆ ತರುತ್ತೆ ಅಂತಕ್ಕಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಒಂದಿಷ್ಟು ಮಾಹಿತಿಗಳು ದೊರಕಬಹುದು ಅಂತ ಅನಿಸುತ್ತೆ. ಆ ಹೆಸರಿಗೆ ಮಾನ್ಯತೆ ದೊರಕುತ್ತಾ, ಒಪ್ಪಿಗೆ ದೊರಕುತ್ತಾ, ಸರ್ವಸಮ್ಮತಿ ದೊರಕುತ್ತಾ? ಯಾಕಂದರೆ ನೋಡಿ, ಭಾರತದ ಇತಿಹಾಸದಲ್ಲಿ ಈ ರೀತಿಯ ಒಕ್ಕೂಟಗಳು ಫೇಲ್ ಆಗಿದ್ದಲ್ಲಿ ನಾಯಕತ್ವದ ಕಾರಣದಿಂದ. ಮೊರಾರ್ಜಿ ಭಾಯ್ ದೇಸಾಯಿ ಸರ್ಕಾರ ಆಂತರಿಕ ಕಚ್ಚಾಟದಿಂದ ಬಿತ್ತು, ಚೌಧರಿ ಚರಣ್ ಸಿಂಗ್ರ ಸರ್ಕಾರ ಕಾಂಗ್ರೆಸ್ ಜೊತೆಗಿನ ಕಚ್ಚಾಟದಿಂದ ಬಿತ್ತು, VP ಸಿಂಗ್ ಸರ್ಕಾರ ವಿಪಕ್ಷಗಳ ಕಚ್ಚಾಟದಿಂದ ಬಿತ್ತು. ನಂತರ ಚಂದ್ರಶೇಖರ್ರಿಗೆ ಕಾಂಗ್ರೆಸ್ ಕ್ಷುಲ್ಲಕ ಕಾರಣಕ್ಕೋಸ್ಕರ, ನನ್ನ ಬಳಿ ಭವನ ಈ ಆಜಾದ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ನನ್ನ ಬಳಿ ಇದೆ. ಈ ಪುಸ್ತಕದಲ್ಲಿ ಹೇಗೆ ಸರ್ಕಾರಗಳು ಬಿದ್ವು ಅಂತಕ್ಕಂಥದ್ದನ್ನು ಗುಲಾಮ್ ನಬಿ ಆಜಾದ್ ವಿವರಿಸಿದ್ದಾರೆ. ಚಂದ್ರಶೇಖರ್ ಸರ್ಕಾರ ಬಿದ್ದಿದ್ದು ಯಾಕೆ? 10 ಜನಪಥ್ನ ನಿವಾಸದ ಹೊರಗಡೆ 2 ಕಾನ್ಸ್ಟೇಬಲ್ಗಳು, ಹರಿಯಾಣ ಕಾನ್ಸ್ಟೇಬಲ್ಗಳು ನಿಂತಿದ್ರು ಅನ್ನುವ ಕಾರಣಕ್ಕೋಸ್ಕರ ಚಂದ್ರಶೇಖರ್ ಸರ್ಕಾರ ಬಿತ್ತು. ನಂತರ ದೇವೇಗೌಡರ ಸರ್ಕಾರ ಬಿತ್ತು, IK ಗುಜ್ರಾಲ್ರ ಸರ್ಕಾರ ಬಿತ್ತು.
ಅಂದರೆ ಮಹಾಗಠಬಂಧನ್ಗಿರತಕ್ಕಂಥ ಒಂದು ದೊಡ್ಡ ಅಡೆತಡೆ ಅಂತಂದರೆ ನಾಯಕತ್ವ ಯಾರದು, Correct. ಆ ನಾಯಕತ್ವ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗೋ ಸಾಮರ್ಥ್ಯ ಆ ನಾಯಕತ್ವಕ್ಕಿರುತ್ತಾ ಅಂತಕ್ಕಂಥದ್ದು. ಪ್ರಾಯಶಃ ಮೋದಿಯವರ ದೊಡ್ಡ ಸ್ಟ್ರೆಂತ್ ಅಂದರೆ ಅವರ ನಾಯಕತ್ವ. ಮಹಾಗಠಬಂಧನ ಅತಿ ದೊಡ್ಡ ಆತಂಕ ಅಂದರೆ ಮೋದಿ ಎದುರು ನಾಯಕ ಯಾರನ್ನ ಪ್ರೊಜೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಆತಂಕ. ಮೋದಿಯವರ right. ಸ್ಟ್ರೆಂತ್ ಮೋದಿ ನಾಯಕತ್ವ ಆದರೆ ವೀಕ್ನೆಸ್ ಕೂಡ ಮೋದಿ ನಂತರ ಮೋದಿ ಜೊತೆಗೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಮಹಾಗಠಬಂಧನ್ನ ಸ್ಟ್ರೆಂತ್ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ಪಕ್ಷಗಳು ಜೊತೆಗಿವೆ, ಆದರೆ ನ್ಯಾಷನಲಿ ವೋಟ್ ತರ್ತಕ್ಕಂಥ ಫೇಸ್ ಮಹಾಗಠಬಂಧನ್ ಬಳಿ ಇಲ್ಲ. ಸ್ಥಿರತೆಯನ್ನು ಕೊಡುತ್ತಾ ಪ್ರಾಯಶಃ 21ನೇ ಶತಮಾನದಲ್ಲಿ ಇಡೀ ವಿಶ್ವದ ರಾಜಕಾರಣದಲ್ಲಿ ಚರ್ಚೆ ಆಗುವ ವಿಷಯ ಏನಂದರೆ ಕ್ಯಾನ್ ಗೌರ್ಮೆಂಟ್ ಬಿ ಸ್ಟೇಬಲ್. ಪ್ರಾಯಶಃ ಮಹಾಗಠಬಂಧನ್ ಇದಕ್ಕೂ ಕೂಡ ಉತ್ತರವನ್ನು ಹುಡುಕಬೇಕಾಗತ್ತೆ. ನಾವು ಒಟ್ಟಿಗೆ ಬಂದರೆ ಹೇಗೆ ನಾವು ಸ್ಥಿರತೆಯನ್ನು ತರ್ತೀವಿ ಅಂತಕ್ಕಂಥದ್ದನ್ನು ಕೂಡ ಜನರಿಗೆ ವಿವರಿಸಬೇಕಾಗತ್ತೆ. ಒಂದು ನಾಯಕತ್ವ ಅಂತ ಬರೋದಾದ್ರೆ ನರೇಟಿವ್ ಪ್ರಾಯಶಃ ಬೆಂಗಳೂರಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ನಾಯಕತ್ವ ಅಂತ ಬರೋದಾದ್ರೆ ಮಹಾಗಠಬಂಧನ್ ಮುಂದೆ ಇರೋ ಆಪ್ಷನ್ಸ್ ಏನು? ಒಂದು ಕಡೆ ನಿತೀಶ್ ಕುಮಾರ್ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವ ಇರುತ್ತಾ? ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಬೇರೆ ಯಾರಿದ್ದಾರೆ ಅಂದ್ರೆ ಆಪ್ಷನ್ಸ್ ಅಂತ? ನಾಯಕತ್ವ ನಾನ್ ತಗೊಂಡು ಇಡೀ ಮಹಾಗಠಬಂಧನ್ ಒಟ್ಟಿಗೆ ತಗೊಂಡು ಹೋಗ್ತೀನಿ ಅನ್ನೋ ನಾಯಕತ್ವದ ರೇಸ್ನಲ್ಲಿರೋರು ಯಾರು? ಅವ್ರು ಹೆಂಗ್ ತಗೊಂಡು ಹೋಗಕ್ ಸಾಧ್ಯ? ನೋಡಿ ಭವನ, ಅನೇಕ ಬಾರಿ ಏನಾಗುತ್ತೆ ಅಂದರೆ ರಾಷ್ಟ್ರೀಯ ಪಕ್ಷಗಳ ನೇತೃತ್ವ ಇದ್ದಾಗ ಮಾತ್ರ ಆ ನಾಯಕತ್ವ ಒಂದು ರೀತಿ ರಾಷ್ಟ್ರವ್ಯಾಪಿಯಾಗಿರುತ್ತೆ. ಅದರ್ವೈಸ್ ಈಗ ಚೌಧರಿ ಚರಣ್ ಸಿಂಗ್ ಅತಿ ದೊಡ್ಡ ರೈತ ನಾಯಕರಾಗಿದ್ದರು, ಆದರೆ UP ಹರಿಯಾಣ ಜಾಟ್ ಮತಗಳ ಮೇಲೆ ಬಿಟ್ಟರೆ ಅವ್ರ ಪ್ರಭಾವ ಇರಲಿಲ್ಲ. ದೇವೇಗೌಡರು ಅತ್ಯಂತ ಮುತ್ಸದ್ದಿ ರೈತಾಪಿ ರಾಜಕಾರಣಿ, ಅಂದರೆ ಕರ್ನಾಟಕದ ಒಕ್ಕಲಿಗರನ್ನು ಹೊರತುಪಡಿಸಿದ್ರೆ ಉಳಿದವರ ಮೇಲೆ ಅವ್ರು ಹೋಲ್ಡೇನು ಇರಲಿಲ್ಲ. ಈಗ VP ಸಿಂಗ್ ಸ್ವಲ್ಪ ಮಟ್ಟಿಗೆ ರಾಷ್ಟ್ರೀಯ ನಾಯಕರಾಗಿ ಬೆಳೆದರೂ ಕೂಡ ನಂತರದ ಅವಧಿಯಲ್ಲಿ ಅವ್ರದ್ದು ಯಾವುದೇ ಪ್ರಭಾವ ರಾಷ್ಟ್ರೀಯ ರಾಜಕಾರಣದ ಮೇಲೆ ಇರಲಿಲ್ಲ. ಸೇಮ್ ವಿತ್ ಇಂದ್ರ ಕುಮಾರ್ ಗುಜ್ರಾಲ್. ಆ ಕಾರಣದಿಂದ ಮಹಾಗಠಬಂಧನ ಇರದಂಥ ದೊಡ್ಡ ಸಮಸ್ಯೆ ಏನಂದರೆ, ಈಗ ನಿತೀಶ್ ಕುಮಾರ್ ಹೆಸರಿನ ಮೇಲೆ ಮೊದಲ ಸಭೆ ನಡೀತು, ಆದರೆ ನಿತೀಶ್ ಕುಮಾರ್ ಬಳಿ ಇರ್ತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟು? 40 ಶಾಸಕರು. ಅಂದರೆ ನೀವು ಸರಾಸರಿ ತೆಗೆದುಕೊಂಡ್ರೆ ಒಂದು 5-6 ಸಂಸದರು ಇರ್ತಾರೆ. ಅವ್ರನ್ನ ಇಟ್ಕೊಂಡು ನಿತೀಶ್ ಕುಮಾರ್ ರಾಷ್ಟ್ರೀಯ ನಾಯಕತ್ವವನ್ನು ಹೇಗೆ ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ? ನೀವು ಪ್ರಪೋಸ್ ಮಾಡ್ಬೋದು, ಆದರೆ ರಾಷ್ಟ್ರೀಯ ಪಕ್ಷಗಳಿಗೆ ಅಡ್ವಾಂಟೇಜ್ ಇರುತ್ತೆ. ಈಗ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ 1 ವರ್ಷದಲ್ಲಿ ಇಡೀ ರಾಷ್ಟ್ರೀಯ ನಾಯಕರಾಗಿ ಬೆಳೆದ್ರು. ನರೇಂದ್ರ ಮೋದಿ ಹೆಸರಿನ ಜೊತೆಗೆ BJPಯ ಕ್ಯಾಡರ್ ಇತ್ತು, ಸಂಘ ಪರಿವಾರದ ಕ್ಯಾಡರ್ ಇತ್ತು, ಹಿಂದುತ್ವದ ನರೇಟಿವ್ ಇತ್ತು. ಗುಜರಾತ್ ಮಾಡೆಲ್ ಅಂತಕ್ಕಂಥ ಡೆವಲಪ್ಮೆಂಟ್ ಪ್ಲ್ಯಾನ್ ಇಟ್ಕೊಂಡು ನರೇಂದ್ರ ಮೋದಿ ಬಂದಿದ್ದರು. ಇವೆಲ್ಲವೂ ಕೂಡ ಕ್ಯುಮ್ಯುಲೇಟಿವ್ ಇಫೆಕ್ಟ್ ಆಗಿ ಮೋದಿಯವರಿಗೆ ರಾಷ್ಟ್ರೀಯ ನಾಯಕತ್ವವನ್ನು ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ನೇತೃತ್ವಕ್ಕೆ ಮಾತ್ರ ಆ ಶಕ್ತಿ ಇರುತ್ತೆ, ಆದರೆ ಇವತ್ತು ಕಾಂಗ್ರೆಸ್ನ ನೇತೃತ್ವ ಕಳಾಹೀನ ಆಗಿದೆ. ಇವತ್ತು ಕಾಂಗ್ರೆಸ್ಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು? ಪಂಡಿತ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿಗೆ ಇಡೀ ರಾಷ್ಟ್ರದಲ್ಲಿ ವೋಟ್ ಸೆಳೆಯುವ ಶಕ್ತಿ ಇತ್ತು. ಸೋನಿಯಾ ಗಾಂಧಿಗೆ ಆ ಶಕ್ತಿ ಇರಲಿಲ್ಲ. ಹೀಗಾಗಿ ಅವರು ಪ್ರಾದೇಶಿಕ ಪಕ್ಷಗಳ ಒಕ್ಕೂಟವನ್ನು UPA ರೀತಿಯಲ್ಲಿ ಮಾಡಿಕೊಂಡು 10 ವರ್ಷ ಸರ್ಕಾರ ನಡೆಸಿದರು. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಆದರೆ ರಾಹುಲ್ ಪ್ರಿಯಾಂಕರನ್ನು ನೋಡ್ಕೊಂಡು ಕರ್ನಾಟಕದ ಮತದಾರರು ವೋಟ್ ಹಾಕಿಲ್ಲ. ಇದರ ಅಡ್ವಾಂಟೇಜ್ BJPಗಿದೆ. ಮೋದಿ ಅವರನ್ನ ನೋಡ್ಕೊಂಡು ವೋಟ್ ಹಾಕ್ತಕ್ಕಂಥ ಜನ BJP ಜೊತೆಗಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಏನಾಯಿತು? ಕರ್ನಾಟಕದ BJP ನಾಯಕರನ್ನ ನೋಡ್ಕೊಂಡು ಯಾರು ವೋಟ್ ಹಾಕಲಿಲ್ಲ, BJP ಅಧಿಕಾರ ಕಳೆದುಕೊಂತು. ಕಾಂಗ್ರೆಸ್ನಲ್ಲಿ ಆ ಸ್ಥಿತಿ ರಿವರ್ಸ್ ಆಗಿದೆ. ಕಾಂಗ್ರೆಸ್ ತನ್ನ ಬಲದ ಮೇಲೆ, ರಾಷ್ಟ್ರೀಯ ನಾಯಕತ್ವದ ಆಧಾರದ ಮೇಲೆ 5-6% ವೋಟನ್ನು ಶಿಫ್ಟ್ ಮಾಡುವ ಶಕ್ತಿ ಬೆಳೆಸ್ಕೊಂಡ್ರೆ ಮಾತ್ರ ಈ ಮಹಾಗಠಬಂಧನ್ಗೆ ಬಲ ಬರುತ್ತೆ, ಸಾಮರ್ಥ್ಯ ಬರುತ್ತೆ. BJPಯನ್ನು ಟೇಕ್ ಆನ್ ಮಾಡಿ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥ ಒಂದು ನರೇಟಿವ್ ಸೆಟ್ ಆಗುತ್ತೆ. ಪ್ರಾಯಶಃ ಮುಂದಿನ 1 ವರ್ಷ 10 ತಿಂಗಳು ಉಳಿತು ಭಾವನಾ. 10 months ಇಸ್ ಎ ಲಾಂಗ್ ಟೈಮ್ ಇನ್ ಎನಿ ವರ್ಲ್ಡ್ ಪಾಲಿಟಿಕ್ಸ್ ಆರ್ ನ್ಯಾಷನಲ್ ಪಾಲಿಟಿಕ್ಸ್. ಆ ಕಾರಣದಿಂದ ಮಹಾಗಠಬಂಧನ್ ಆ ನರೇಟಿವ್ ಅನ್ನು ಸೆಟ್ ಮಾಡುತ್ತಾ? ದಾಟ್ ಇಸ್ ದ ಬಿಗ್ಗರ್ ಕ್ವಶನ್ ಇನ್ ನ್ಯಾಷನಲ್ ಪಾಲಿಟಿಕ್ಸ್ ಅಂತ ಅನ್ಸುತ್ತೆ. ನಿಶ್ಚಿತವಾಗಿ ಮಹಾಗಠಬಂಧನ್ಗೆ ಕೆಲ
ಅಡ್ವಾಂಟೇಜ್ಗಳಿವೆ. ಬಿ ಜೆ ಪಿ ಬಳಿ ಸಣ್ಣ ಸಣ್ಣ ಪಕ್ಷಗಳಿದ್ದರೆ ಮಹಾಗಠಬಂಧನ್ ಬಳಿ ದೊಡ್ಡ ದೊಡ್ಡ ಪಕ್ಷಗಳಿವೆ, ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಗಳಿವೆ. ಮಮತಾ ಬ್ಯಾನರ್ಜಿ ಮಹಾಗಠಬಂಧನದಲ್ಲಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ. MK ಸ್ಟಾಲಿನ್ ಮಹಾಗಠಬಂಧನದಲ್ಲಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ. CPM ಕೇರಳದಲ್ಲಿ ಅಧಿಕಾರದಲ್ಲಿದೆ, ಮಹಾಗಠಬಂಧನದಲ್ಲಿದ್ದಾರೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ, ಮಹಾಗಠಬಂಧನದಲ್ಲಿದ್ದಾರೆ. ಅಖಿಲೇಶ್ ಯಾದವ್ ಬಿಗರ್ ಪಾರ್ಟಿ ಇನ್ ಉತ್ತರ ಪ್ರದೇಶ್ ಇನ್ ಟರ್ಮ್ಸ್ ಆಫ್ ವೋಟ್ ಶೇರ್, ಆ ಕಾರಣದಿಂದ ಕೂಡ ಅದೊಂದು ಬಲ. ಅರವಿಂದ್ ಕೇಜ್ರಿವಾಲ್ 2 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದಾರೆ, ಮಹಾಗಠಬಂಧನದಲ್ಲಿದ್ದಾರೆ. ಇದು ಸ್ಟ್ರೆಂತು ಹೌದು, ವೀಕ್ನೆಸ್ಸು ಹೌದು ಭಾವನೆ. ಸ್ಟ್ರೆಂತ್ ಇನ್ ಟರ್ಮ್ಸ್ ಆಫ್ ಅವರವರ ರಾಜ್ಯದಲ್ಲಿ ಸೀಟ್ಗಳನ್ನು ತೆಗೆದುಕೊಳ್ತಾರೆ. ವೀಕ್ನೆಸ್ ಇನ್ ಟರ್ಮ್ಸ್ ಆಫ್ ಬೇರೆ ಬೇರೆ ರಾಜ್ಯಗಳಲ್ಲಿ ವೋಟ್ ಟ್ರಾನ್ಸ್ಫರ್ನ ಕೆಪಾಸಿಟಿ ಅವ್ರಿಗಿರಲ್ಲ. ಅದಕ್ಕೊಂದು ರಾಷ್ಟ್ರೀಯ ಪಕ್ಷದ ಒಂದು ಇಕೋಸಿಸ್ಟಮ್ ಬೇಕಾಗತ್ತೆ. NDAನ ಶಕ್ತಿ ಏನು? ಮೋದಿ ಹೆಸರು, ಮೋದಿ ಜನಪ್ರಿಯತೆ, BJPಯ ಕ್ಯಾಡರ್, ಅದು BJPಗೆ ಎಕೋಸಿಸ್ಟಮ್ನಲ್ಲಿ ಹೆಲ್ಪ್ ಮಾಡುತ್ತೆ. ಕಾಂಗ್ರೆಸ್ ಬೆಳೆಯದ ಹೊರತು ಮಹಾಗಠಬಂಧನ್ ಬೆಳೆಯತ್ತಾ? ದಟ್ ಇಸ್ ಅ ಬಿಗರ್ ಕ್ವಶನ್ ಅಂತ ನನಗನ್ಸುತ್ತೆ. ಹೌ ಇಟ್ ಇಸ್ ಪಾಸಿಬಲ್ ಇನ್ 10 months ಅನ್ನೋದು ಪ್ರಶ್ನೆ ಪ್ರಶಾಂತ್. ಇವಾಗ ಕಾಂಗ್ರೆಸ್ಸೇ ಇಡೀ ಮಹಾಗಠಬಂಧನ್ ಅನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅದರ ಸಾಧ್ಯತೆ ಎಷ್ಟು ಅಂತ? ನೋಡಿ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದ ನಂತರ ಒಂದು ರೀತಿ ಕಾಂಗ್ರೆಸ್ ಅನಿಸ್ತಾ ಇದೆ, ನಾವು 2024ರಲ್ಲಿ ಒಂದು ಗಂಭೀರ ಪ್ರಯತ್ನ ನರೇಂದ್ರ ಮೋದಿಯವರನ್ನು ಸೋಲಿಸ್ಲಿಕ್ಕೆ ಮಾಡಬಹುದು ಅಂತಕ್ಕಂಥದ್ದು. ಅದರದ್ದು ಏಕಾಂಗಿಯಾಗಿ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸುಮಾರು 50-55 ಸೀಟ್ಗಳಿವೆ. ಹೆಚ್ಚಂದರೆ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಇನ್ನೊಂದು 50 ಸೀಟ್ಗಳನ್ನು ನಾವು ಹೆಚ್ಚಾಗಿ ಗೆಲ್ಲಬಹುದು. ಬೈ ಡಿಫಾಲ್ಟ್ ಆಗಿ 10 ವರ್ಷಗಳಿಂದ ಸೋಲ್ತಾ ಇದ್ದೀವಿ. 100ರವರೆಗೆ ನಾವು ತಲುಪಿದ್ರು ಕೂಡ ನರೇಂದ್ರ ಮೋದಿ ವಿಲ್ ಬಿ ಎಟ್ 230-240 ಅಥವಾ 200ರವರೆಗೆ ನರೇಂದ್ರ ಮೋದಿಯವ್ರನ್ನ ತಂದರೆ ಯಾರ ಮಿತ್ರರು ಕೂಡ ನರೇಂದ್ರ ಮೋದಿ ಜೊತೆಗೆ ಹೋಗೋಲ್ಲ. ಆಗ ಕಾಂಗ್ರೆಸ್ ಬೆಂಬಲಿತ ಒಂದು ಸರ್ಕಾರವನ್ನು ದಿಲ್ಲಿಯಲ್ಲಿ ತಂದರೆ ಅಷ್ಟರ ಮಟ್ಟಿಗೆ BJPಯನ್ನು ವೀಕ್ ಮಾಡಬಹುದು. ಕಾಂಗ್ರೆಸ್ಗೆ ಅನಿಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ಅಂತಕ್ಕಂಥದ್ದಲ್ಲ. ಆದರೆ ನರೇಂದ್ರ ಮೋದಿ ಅವರನ್ನ ವೀಕ್ ಮಾಡಿದ್ರೆ ಅಲ್ಲಿನ ಸರ್ಕಾರವನ್ನ, ಈಗೇನು ಏಕಾಂಗಿಯಾಗಿ BJP ಸರ್ಕಾರವನ್ನ ಹಿಡಿದಿದೆ, ಅದನ್ನ ವೀಕ್ ಮಾಡಿದ್ರೆ ಕಾಂಗ್ರೆಸ್ಗೊಂದು ಅಪಾರ್ಚುನಿಟಿ ಫ್ಯೂಚರಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಹೀಗಾಗಿ ಕಾಂಗ್ರೆಸ್ ಎಲ್ಲೂ ಕೂಡ ನಮ್ಮ ನೇತೃತ್ವದಲ್ಲಿ ಮಹಾಗಠಬಂಧನ್ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲ. ಸೂಚ್ಯವಾಗಿ ಗಮನಿಸಿ ನೋಡಿ. ಒಂದು, ಗಾಂಧಿ ಪರಿವಾರದಿಂದ ಹೊರಗಡೆ ಬಂದು ಖರ್ಗೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು. 2, ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಾವು ಮಹಾಗಠಬಂಧನ್ ಮಾಡ್ತೀವಿ ಅಂತಕ್ಕಂಥದ್ದು ಹೊರಟಿದ್ದು. ಇದು ಕೇರ್ಫುಲ್ ಸ್ಟ್ರಾಟಜಿ ಆಫ್ ಕಾಂಗ್ರೆಸ್ ಅಂತ ಅನಿಸುತ್ತೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇದು ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಮೋದಿಯವರನ್ನು ಮಣಿಸ್ಬೇಕಾದ್ರೆ ಪ್ರಾದೇಶಿಕ ಪಕ್ಷಗಳ ಒಂದು ಒಕ್ಕೂಟ ಬೇಕಾಗತ್ತೆ. ಅದನ್ನು ಮಹಾಗಠಬಂಧನ್ ಮೂಲಕ ಮಾಡುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ 2 ಪ್ರಶ್ನೆಗಳು ಆಗಿಂದಾಗೆ ಹೇಳ್ತವೆ. ಒಂದು ಸ್ಥಿರತೆ, ಇನ್ನೊಂದು ಹೀರೋ ಯಾರು. ಹೀರೋ ಇಲ್ಲದ ಚಿತ್ರಗಳು ಓಡೋದು ಕಷ್ಟ. ಆ ಹೀರೋ ಯಾರು ಅಂತಕ್ಕಂಥದ್ದನ್ನು ಮಹಾಗಠಬಂಧನ್ ಇವತ್ತಿನ ಸಭೆಯಲ್ಲಿ ನಿರ್ಧರಿಸಬೇಕಾಗುತ್ತೆ. NDA ಸಭೆಯಲ್ಲಿ JDS ಭಾಗಿಯಾಗಲ್ಲ. ದೆಹಲಿಯ NDA ಸಭೆಯಲ್ಲಿ JDS ಭಾಗಿಯಾಗ್ತಿಲ್ಲ, ಸಭೆಗೆ ಆಹ್ವಾನ ಬಂದಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮಾಜಿ CM ಕುಮಾರಸ್ವಾಮಿ ನಡೆ ಕುತೂಹಲ ಮೂಡಿಸ್ತಾ ಇದೆ. NDA ಸಭೆಗೆ ನನಗೆ ಯಾವುದೇ ಆಹ್ವಾನ ಬಂದಿಲ್ಲ ಅಂತ HDK ಹೇಳಿದ್ದಾರೆ. ನಿನ್ನೆ JDS ಶಾಸಕರಿಗೆ ಕುಮಾರಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. NDA ಮಿತ್ರ ಪಕ್ಷಗಳ ಸಭೆಯಲ್ಲಿ ಸದ್ಯಕ್ಕೆ JDS ಭಾಗಿಯಾಗಲ್ಲ. ಸಭೆ ನೋಡಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳೋ ತಂತ್ರನ ಇದು. ಮೈತ್ರಿ ಮಾತುಕತೆ ಅಂತಿಮ ಆಗಿಲ್ಲ, ಹಾಗಾಗಿ ಅದರಿಂದಾಗಿ ಈ ನಿರ್ಧಾರ ತಗೊಂಡಿದ್ದಾರಾ ಅನ್ನೋದು ಪ್ರಶ್ನೆ. ಪ್ರಶಾಂತ್, JDS ಮತ್ತು BJPಯ ನಡುವೆ ಮಾತುಕತೆಗಳು ಜೋರಾಗಿ ನಡೀತಾ ಇವೆ ಅನ್ನೋದನ್ನ ಎಲ್ಲರೂ ಮಾತಾಡ್ತಾ ಇದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಸುವರ್ಣ ನ್ಯೂಸ್ನ ನ್ಯೂಸ್ ಅವರ್ಗೆ ಬಂದಾಗ ಅದಕ್ಕೆ ಪೂರಕವಾಗಿ ಕೆಲವೊಂದು ಮಾತುಗಳನ್ನು ಆಡಿದ್ರು. ಸಭೆಯಲ್ಲಿ ಭಾಗಿಯಾಗ್ತಾರಾ ಅನ್ನೋ ನಿರೀಕ್ಷೆ ಇತ್ತು, ಆದರೆ ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಸಭೆಯಲ್ಲಿ ಭಾಗಿಯಾಗ್ತಾ ಇಲ್ಲ. JDS ಸ್ಟ್ರಾಟಜಿ ಏನಿದು? ಭಾವನ ನೋಡಿ, JDS ಮಹಾಗಠಬಂಧನ್ಗಂತರೂ ಹೋಗ್ತಾ ಇಲ್ಲ ಅಂತಕ್ಕಂಥದ್ದು, ಮತ್ತು ಮಹಾಗಠಬಂಧನ್ ಕೂಡ JDS-ಅನ್ನು ಆಹ್ವಾನಿಸಿಲ್ಲ. ಹಿಂದೆ ನಿತೀಶ್ ಕುಮಾರ್, ಲಾಲು ಎಲ್ಲ ಬೆಂಗಳೂರಿಗೆ ಬಂದಿದ್ದರು. ಆದರೆ ನಿತೀಶ್ ಕುಮಾರ್ ತೇಜಸ್ವಿ ಆದರು, ಲಾಲು ಬಂದಿರಲಿಲ್ಲ ಅಂತ ಅನಿಸುತ್ತೆ.
ಆದರೆ ಅವ್ರು ಯಾರೂ ಕೂಡ ದೇವೇಗೌಡರನ್ನು ಹೋಗಿ ಭೇಟಿ ಆಗಲಿಲ್ಲ. ಅದರ ಅರ್ಥ ಏನು? ಮಹಾಗಠಬಂಧನ್ಗೆ ದೇವೇಗೌಡರನ್ನು ಆಹ್ವಾನಿಸ್ತಾ ಇಲ್ಲ. ಕಾರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಬೇಕಾಗಿಲ್ಲ. ನಂಬರ್ 1. ನಂಬರ್ 2, JDS ಕಳೆದ 1 ತಿಂಗಳಿನಿಂದ BJP ಜೊತೆ ಚರ್ಚೆಯಲ್ಲಿದೆ, ಮಾತುಕತೆಯಲ್ಲಿದೆ. ಕುಮಾರಸ್ವಾಮಿ ಸ್ವತಃ ದಿಲ್ಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು. ದೇವೇಗೌಡರು ಒಮ್ಮೆ ನಡ್ಡಾ ಅವರನ್ನು ಪಾರ್ಲಿಮೆಂಟ್ ಉದ್ಘಾಟನೆಗೆ ಹೋದಾಗ ಭೇಟಿಯಾಗಿದ್ದರು. ಹೀಗಾಗಿ JDS ಮತ್ತು BJP ಜೊತೆ ಮಾತುಕತೆ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಸೀಟ್ ಹಂಚಿಕೆ ಮಾತುಕತೆ ಪೂರ್ಣಗೊಳ್ಳದೆ ಮತ್ತು ನನಗನ್ಸುತ್ತೆ ಅಮಿತ್ ಶಾ ಆಗಲಿ ನರೇಂದ್ರ ಮೋದಿಯವರಾಗಲಿ ಅವರ ಜೊತೆ ಒಂದು ಫೋಟೋ ಅಪಾರ್ಚುನಿಟಿ ಆಗದೆ ಕುಮಾರಸ್ವಾಮಿ ಏನು ಹೋಗಿ NDA ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಒಪ್ಪಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಯಾವುದೇ ಮಾತುಕತೆ ನಡೆದೇ ಹೋಗಿ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿದರೆ ನಂತರ ನಿಮ್ಮ ಲೀವರೇಜ್ ಪಾಯಿಂಟ್, ಬಾರ್ಗೇನಿಂಗ್ ಪಾಯಿಂಟ್ಗಳನ್ನು JDS ಕಳೆದುಕೊಳ್ಳುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿ ಕೂಡ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಅವ್ರಿಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಹೇಗೆ ವರ್ಕ್ ಆಗ್ತವೆ ಅಂತಕ್ಕಂಥದ್ದು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಇವತ್ತು ಕಾಂಗ್ರೆಸ್ ಬೇಡ ಅನಿಸ್ತಾ ಇದೆ, BJP ಬೇಕು ಅನಿಸ್ತಾ ಇದೆ. ಹಿಂದೆ BJP ಬೇಡ ಅನ್ನಿಸ್ತಾ ಇತ್ತು, ಕಾಂಗ್ರೆಸ್ ಬೇಕು ಅನಿಸ್ತಾ ಇತ್ತು. ಎರಡೂ ರಾಷ್ಟ್ರೀಯ ಪಕ್ಷಗಳು ಫಾರ್ ದ್ಯಾಟ್ ಮ್ಯಾಟರ್ ಪಾಲಿಟಿಕ್ಸ್ನಲ್ಲಿ ನೀವು ಚರ್ಚೆ ಪೂರ್ಣಗೊಳ್ಳದೆ, ಬಾರ್ಗೇನಿಂಗ್ ಪೂರ್ಣಗೊಳ್ಳದೆ ಯಾವುದೇ ರಾಜಕೀಯ ಪಕ್ಷ ಹೋಗಿ ಸಭೆಯಲ್ಲಿ ಭಾಗವಹಿಸಲ್ಲ. ಈಗ ನನಗನ್ಸುತ್ತೆ BJPಯ ಸ್ಟ್ಯಾಂಡ್ ಇತ್ತು JDS ಮರ್ಜ್ ಆಗಲಿ ನಮ್ಮ ಜೊತೆ ಅಂತ. ಅಂದರೆ ಕುಮಾರಸ್ವಾಮಿ ದೇವೇಗೌಡರು ಅದನ್ನು ಸಾರಾಸಗಟಾಗಿ ನಿರಾಕರಿಸಿದ್ರು, ಮರ್ಜ್ ಆಗೋ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥದ್ದು. ಹಾಗಿದ್ದ ಮೇಲೆ ಸೀಟ್ ಹಂಚಿಕೆಯ ಚರ್ಚೆ ನಡಿಬೇಕು. ಅದು ಇಲ್ಲಿಯವರೆಗೆ ಪೂರ್ಣಗೊಂಡಿಲ್ಲ. JDSನ ಸೀಟ್ಗಳು ಎಷ್ಟು ಕೇಳ್ತಾ ಇದೆ, BJP ಎಷ್ಟು ಕೊಡಲಿಕ್ಕೆ ಒಪ್ಪತ್ತೆ, ಅಂತಿಮವಾಗಿ ಹೇಗೆ ಇಬ್ಬರು ಸರ್ವಸಮ್ಮತಿಗೆ ಬರ್ತಾರ, ಅದಾದ ಮೇಲೆ NDA ಸೇರ್ಕೊಳ್ತಕ್ಕಂಥ ಪ್ರಶ್ನೆ ಬರುತ್ತೆ. ಕುಮಾರಸ್ವಾಮಿಯವರಿಗೆ ಇವತ್ತು NDA ಪಾರ್ಟ್ನರ್ ಆಗ್ತಕ್ಕಂಥ ಆತುರತೆ ಇಲ್ಲ. ಅವ್ರಿಗಿರ್ತಕ್ಕಂಥ ಆತುರತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ BJP ಜೊತೆಗೆ ಮೈತ್ರಿ ಹೇಗೆ ಮಾಡ್ಕೊಳ್ಬೇಕು, ಪಕ್ಷದ ಅಸ್ತಿತ್ವವನ್ನು ಹೇಗೆ ಉಳಿಸ್ಕೊಳ್ಬೇಕು, ಕಾಂಗ್ರೆಸ್ನ ಆನ್ಸ್ಲಾಟ್ ಮತ್ತು ಅಗ್ರೆಸಿವ್ನೆಸ್ಸನ್ನು ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಎದುರಿಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ನನಗನ್ಸುತ್ತೆ ಭಾವನಾ, ಫೇರ್ ಫಾರ್ ಎನಿ ಪೊಲಿಟಿಕಲ್ ಪಾರ್ಟಿ ಚರ್ಚೆ ನಡೆಯದೆ, ಬಾರ್ಗೇನ್ ಪೂರ್ಣಗೊಳ್ಳದೆ, ನಿಮ್ಗೆ ಸೀಟ್ ಹಂಚಿಕೆ ಎಕ್ಸಾಕ್ಟ್ಲಿ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗದೆ ಯಾವುದೇ ರಾಜಕೀಯ ಪಕ್ಷ ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿದರೆ ಅದು ಅದರ ಬಾರ್ಗೇನಿಂಗ್ ಪವರನ್ನು ಕಡಿಮೆ ಮಾಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಕುಮಾರಸ್ವಾಮಿ ಇವತ್ತು NDA ಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ. ಮತ್ತು ನನಗನ್ಸುತ್ತೆ ನೋಡಿ, ಸಣ್ಣ ಪಕ್ಷಗಳಿಗೆ ಯಾವ NDAದಲ್ಲಿ ಭಾಗವಹಿಸ್ತಿವೆ ಅವೆಲ್ಲವೂ ಸರ್ಕಾರದ ಭಾಗಗಳಾಗಿವೆ ಅಥವಾ ಹಿಂದೆ ಸರ್ಕಾರದ ಭಾಗಗಳಾಗಿದ್ವು. ಆದರೆ JDS ವಾಸ್ ನೆವರ್ ಪಾರ್ಟ್ ಆಫ್ BJP ಫ್ರಮ್ ಲಾಸ್ಟ್ 15 years. ಹೆಚ್ಚು ಕಡಿಮೆ ನಿಮಗೆ 2008ರ ನಂತರ ಅಂದರೆ ಈಗ ಸರಿಸುಮಾರು 15 ವರ್ಷಗಳಿಂದ JDS BJP ಜೊತೆಗೆ ಎಲ್ಲೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿಲ್ಲ. ಆ ಕಾರಣದಿಂದ ನೇರವಾಗಿ NDA ಸಭೆಗೆ ಹೋದರೆ ಕುಮಾರಸ್ವಾಮಿ ಸೀಟ್ ಹಂಚಿಕೆಯ ಚರ್ಚೆಯಲ್ಲಿ ಬಾರ್ಗೇನ್ ಕಳೆದುಕೊಳ್ತಾರೆ. ಆ ಕಾರಣದಿಂದ JDS NDA ಸಭೆಗೆ ನೇರವಾಗಿ ಹೋಗ್ತಾ ಇಲ್ಲ. ಮೊದಲು ಸೀಟ್ ಹಂಚಿಕೆ ಪೂರ್ಣಗೊಳ್ಳಲಿ, ಅದನ್ನು BJPಯ ರಾಷ್ಟ್ರೀಯ ನಾಯಕರೇ ಘೋಷಿಸಬೇಕು. ಆಗ ಮಾತ್ರ ಆ ಮೈತ್ರಿಗೆ, ಸೀಟ್ ಹಂಚಿಕೆಗೆ ಒಂದು ಲೆಜಿಟಿಮಸಿ ಬರುತ್ತೆ. ಅದಕ್ಕೋಸ್ಕರ ಕೂಡ ಕುಮಾರಸ್ವಾಮಿ ಕಾಯ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನಿಧಾನಕ್ಕೆ ಲೋಕಸಭೆಯ ಅಖಾಡ ರೆಡಿ ಆಗ್ತಾ ಇದೆ. ಪ್ರತಿ ದಿನದ ಬೆಳವಣಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ತಿರುಗಿಕೊಳ್ತಾ ಇದೆ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.